ಕೇಂದ್ರದಲ್ಲಿ ಬೆಲೆ ಏರಿಕೆ ಬಹಳ ಆಗಿದೆ, ಜನಸಾಮಾನ್ಯರಿಗೆ ನೋವಾಗಿದೆ. ಜನಸಾಮಾನ್ಯರ ಕಣ್ಣೀರನ್ನ ಯಾರು ಒರ್ಸಕ್ ಆಗ್ತಾ ಇಲ್ಲ. ಈ ಮೆರವಣಿಗೆಗಳು ಆಗ್ತಾ ಇವೆ. ಬಿಜೆಪಿಯವರು, ಕಾಂಗ್ರೆಸ್ನವರು, JDSನವರು ಎಲ್ಲ ಮೆರವಣಿಗೆ ಮಾಡ್ತಾ ಇದ್ದಾರೆ. ಇದೇನಾಗ್ಬಿಟ್ಟಿದೆ ಅಂದ್ರೆ ಭ್ರಷ್ಟಾಚಾರಿಗಳ ವಿರುದ್ಧ ಭ್ರಷ್ಟಾಚಾರಿಗಳೇ ಮೆರವಣಿಗೆ ಮಾಡೋದು, ಭ್ರಷ್ಟಾಚಾರಿಗಳ ವಿರುದ್ಧ ಭ್ರಷ್ಟಾಚಾರಿಗಳೇ ಮೆರವಣಿಗೆ ಮಾಡೋದು. ಇವ್ರ ಸರ್ಕಾರದಲ್ಲೂ ಬೆಲೆ ಏರಿಕೆ, ಕಾಂಗ್ರೆಸ್ ಸರ್ಕಾರದಲ್ಲೂ ಬೆಲೆ ಏರಿಕೆ, JDS ಸರ್ಕಾರದಲ್ಲೂ ಬೆಲೆ ಏರಿಕೆ. ಸಾಮಾನ್ಯ ಜನಗಳ ಗತಿ ಕಣ್ಣೀರಿನ ಕತೆ. ಒಂದಲ್ಲ, ಎಲ್ಲಾ ಬೆಲೆನೂ ಏರಿಸ್ಬಿಟ್ಟಿದ್ದಾರೆ. ಏನ್ ಇವರಿಗೆ ಬೆಲೆ ಏರಿಕೆ? ಇದು ನಾವು ಗಂಭೀರವಾಗಿ ಚಿಂತನೆ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಕನ್ನಡ ಚಳವಳಿ ಪಕ್ಷ ಇವತ್ತು ಈ ಒಂದು ವಿನೂತನವಾದಂತ ಚಳವಳಿ, ಗ್ಯಾಸ್ ಏರಿಕೆ, ಸಿಲಿಂಡರ್ ಏರಿಕೆ, ಇದೆಲ್ಲ ಏರಿಕೆ ಆದಮೇಲೆ ನಾವು ಸೌದೆ ಒಲೆ ಇದೇ ಸರಿ, ಸೌದೆ ಒಲೆ ಇದೇ ಸರಿ, ಸೌದೆ ಒಲೆ ಚಳವಳಿ ಯಾವಾಗ ಇವರು ಸಿಲಿಂಡರ್ ಏರಿಸಿದ್ರು, ಸೌದೆ ಒಲೆ ಇದು ಆರೋಗ್ಯನೂ ಹೌದು, ಇದು ಜನಸಾಮಾನ್ಯರಿಗೆ ಅನುಕೂಲ ಹೌದು. ಅದಕ್ಕಾಗಿ ವಿನೂತನವಾದಂಥ ಚಳವಳಿ. ಬಿಜೆಪಿಯವರು ವಿನೂತವಾದ ಚಳವಳಿಗೆ ಇಳಿದಿದ್ದಾರೆ. ಎತ್ತಿನ ಗಾಡಿ ಮೆರವಣಿಗೆ ಇದೆಲ್ಲ ನಾವು ಮಾಡಿಬಿಟ್ಟಿದ್ದೀವಿ. ಎತ್ತಿನ ಗಾಡಿ ಮೆರವಣಿಗೆಯನ್ನು ಮಾಡಾಯ್ತು. ನಾನು ಹೇಳ್ತೀನಿ ಬಿಜೆಪಿಯವರಿಗೆ, ಯಡಿಯೂರಪ್ಪ ಅವ್ರ ಕಂಪನಿಗೆ ಹೇಳ್ತೀನಿ, ನಿಮ್ಗೆ ಏನಾದ್ರು ತಲೆಯಲ್ಲಿ ಬೇರೆ ಇದ್ದರೆ ಏನಾದರೂ ಮಾಡಿ. ಸುಮ್ಮನೆ ನೀವು ಈ ಥರ ನೀವು ಅದು ಇದು ಮಾಡಿ ಕಾಪಿ ರೈಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ಏನಾದರೂ ವಿನೂತನವಾಗಿ ಚಳವಳಿ ಮಾಡೋದಿದ್ರೆ ಮಾಡಿ. ಎತ್ತಿನ ಗಾಡಿ ನಾವೇ ಮಾಡಿದ್ದೀವಿ, ಒಂಟೆ ಎತ್ತಿನ ಗಾಡಿ ನಾವೇ ಮಾಡಿದ್ದೀವಿ, ಕಾರ್ ಎಳೆದಿರೋದು ನಾವೇ ಮಾಡಿದ್ದೀವಿ, ಖಾಲಿ ಬಿಂದಿಗೆ ನಾವೇ ಮಾಡಿದ್ದೀವಿ. ಇಡೀ ರಾಜ್ಯಕ್ಕೆ ಚಳುವಳಿಗಾರರಿಗೆ ನಾವೇ ಎಲ್ಲ ರೀತಿಯ ಅನುಕೂಲಗಳು ತೋರಿಸ್ಕೊಟ್ಟಿದ್ದೇವೆ. ಇವತ್ತು ಈ ಒಂದು ವಿನೂತನ ಚಳವಳಿಯಿಂದ ನಮಗೆ ಕೇಂದ್ರ ಸರ್ಕಾರ ಮಾಡಿರುವ ಹೊರೆ ನಿಲ್ಲಬೇಕು ಅಂತೇಳಿ ತೀವ್ರವಾಗಿ ಒತ್ತಾಯ. ಈ ಥರ ವಿನೂತನ ಚಳುವಳಿಯನ್ನು ಇವತ್ತು ಕನ್ನಡ ಚಳವಳಿ ಪಕ್ಷ ಮಾಡಿದ್ದೇವೆ.